ಕೊಟ್ಟಿಲ್ಲ ಸ್ವಾಮಿ, ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ. ಅವರ ಪಕ್ಷದ ಶಾಸಕರಿಗೆ ಲೆಟ್ರು ಬರೆದಿದ್ದಾರೆ ಅಷ್ಟೇ. 50 ಕೋಟಿ ಬರೋಕ್ಕೆ ಇನ್ನೂ ಎಷ್ಟು ತಿಂಗಳಾಗುತ್ತೋ, ವಿರೋಧ ಪಕ್ಷದವ್ರಿಗೆ ಎಷ್ಟು ಕೊಡ್ತಾರೋ ಇದು ಯಾವುದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಇಲ್ಲ. ನಿಜವಾಗ್ಲೂ ಕೂಡ ದುರ್ದೈವ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ಲದೆ ಅಭಿವೃದ್ಧಿಗೆ. ನೋಡಿ, ಅದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ. ರಾತ್ರಿ ಹೋಗಿ ಯಾರನ್ನು ಮಧ್ಯರಾತ್ರಿ ಭೇಟಿ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ, ಅವ್ರನ್ನೇ ಕೇಳಿ. ರಾಜ್ಯದಲ್ಲಿ ಹಗರಣ ಸಾಕ್ಷಾತ್ ವಾಲ್ಮೀಕಿ ಹಗರಣ ಆಯಿತು, ಬಳ್ಳಾರಿ, ಕೊಪ್ಪಳದಲ್ಲಿ KDL 72 ಕೋಟಿ ಆಗಿದೆ ಸರ್. ಇಲ್ಲಿ ವಿರೋಧ ಪಕ್ಷಗಳು ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಯಾಕಂದ್ರೆ ಕೊಪ್ಪಳದಲ್ಲಿ ದೊಡ್ಡ ಮಾಡೋದಾಗಿದೆ. ಕೊಪ್ಪಳದಲ್ಲಿ 72 ಕೋಟಿ ಇವತ್ತೇನು ಕಾಮಗಾರಿ ನಡೆದೇ ಇದ್ರೂ ಕೂಡ ಬಿಲ್ಗಳನ್ನು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಸಾಕಷ್ಟು ಚರ್ಚೆ ನಡೀತಾ ಇದೆ. KRIDL ಇಲಾಖೆಯಲ್ಲಿ 72 ಕೋಟಿ ರೂಪಾಯಿ ಕಾಮಗಾರಿ ಆಗದೇ ಇವತ್ತು ಬಿಲ್ಲನ್ನು ಇವತ್ತು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ಕೂಡ ನಾನು ನೋಡಿದ್ದೇನೆ. ಶಾಸಕರು ಚರ್ಚೆ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಸರ್ಕಾರದ ಇದನ್ನ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿದೆ. ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು 72 ಕೋಟಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅವ್ರ ಬಂಡವಾಳ ಬಯಲು ಮಾಡಿದ್ರಿಂದ, ಹಗರಣ ಹೊರಗೆ ಹಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಕೇಳ್ರಿ, ಅದನ್ನು ಕೂಡ ತನಿಖೆ ನಡೀತದೆ. ಕೋರ್ಟ್ ವಾಲ್ಮೀಕಿ ಸಂಬಂಧಪಟ್ಟಂಗೆ ನಾಗೇಂದ್ರ ಅವರಿಗೆ ಜೈಲಿಗೆ ಹೋಗಿ ಬಂದ್ರು ಆಯ್ತು ಎಲ್ಲ ಇನ್ಕ್ವೈರಿ ಮಾಡಿದ್ರೆ ಹೋರಾಟ ಮಾಡಿದೆ. ವಾಲ್ಮೀಕಿ ಚೇರ್ಮನ್ ಬಸವನಗೌಡ ಶಾಸಕರ ಬಗ್ಗೆ ಬಿಜೆಪಿ ಯಾಕೆ ಸಾಫ್ಟ್ ಕಾರ್ನರ್ ಇದೆ? ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರಾ? ಅಲ್ಲರಿ, ಅವನ್ನೇ ನಮ್ಮ ಪಾರ್ಟಿ ತಗೊಳ್ಳೋ ಪ್ರಶ್ನೆನೂ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಕೋರ್ಟಲ್ಲಿ ಇವತ್ತು ವ್ಯಾಜ್ಯ ಇದೆ, ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಇವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ಸಂತೋಷ ಇದೆ. ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆನ ಇಟ್ಕೊಂಡು ಪಕ್ಷವನ್ನು, ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಸಂತೋಷ.